ಕೇಂದ್ರ ಸರ್ಕಾರವು 2025ರಲ್ಲಿ ಜಾರಿಗೆ ತಂದ ಪ್ರಚಾರ ಮತ್ತು ಆನ್ಲೈನ್ ಗೇಮಿಂಗ್ ಕಾಯ್ದೆ ಅಡಿಯಲ್ಲಿ ಹಣದ ರೂಪದಲ್ಲಿ ಆಡುವ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನು ನಿಷೇಧಿಸಿದೆ. ಈ ಕಾನೂನು ಅಕ್ಟೋಬರ್ 1, 2025ರಿಂದ ಜಾರಿಗೆ ಬಂದಿದೆ. ಆದರೂ ಕೆಲವೊಂದು ಆನ್ಲೈನ್ ಬೆಟ್ಟಿಂಗ್ ಕಂಪನಿಗಳು ಕೇಂದ್ರ ಸರ್ಕಾರದ ಕಾನೂನು ಪರಿಗಣಿಸಿದೆ ಅಕ್ರಮವಾಗಿ ಬೆಟ್ಟಿಂಗ್ ಆ್ಯಪ್ ಮೂಲಕ ಹಾಗೂ ಇದನ್ನು ಪ್ರಮೋಷನ್ ಮಾಡುತ್ತಿದೆ. ಅದರಲ್ಲಿ ಒಂದು ಗೋಲ್ಡನ್ ಏಸ್ ಬೆಂಗಳೂರು ಅಕ್ರಮ ಬೆಟ್ಟಿಂಗ್ ಗೇಮ್ ದಂಧೆ ನಡೆಸುತ್ತಿದ್ದಾರೆ. ಇದರ ವಿರುದ್ಧ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಎಂ ಬಸವರಾಜ್ ಪಡುಕೋಟೆಯವರ ಆದೇಶದಂತೆ ಯುವ ಘಟಕದ ರಾಜ್ಯ ಅಧ್ಯಕ್ಷರೂ ಆದ ರಘು ಪಡುಕೋಟೆಯವರ ನೇತೃತ್ವದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಹೋರಾಟ ಹಮ್ಮಿಕೊಂಡು ಯುವ ಘಟಕದ ಬೆಂಗಳೂರು ನಗರದ ಉಪಾಧ್ಯಕ್ಷರು ಸುರೇಶ್ ನಾಯಕ್, ಮಹದೇವಪುರದ ಅಧ್ಯಕ್ಷರು ದಿನೇಶ್, ಸರ್ವಜ್ಞ ನಗರ ಅಧ್ಯಕ್ಷರು ಆನಂದರಾಜ್ ಮತ್ತು ಇನ್ನಿತರ ಯುವ ಘಟಕದ ಸದಸ್ಯರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡು ಹೋರಾಟವನ್ನು ಯಶಸ್ವಿಗೊಳಿಸಿದರು. ಸರ್ಕಾರ ಇಂತಹ ಅಕ್ರಮ ಬೆಟ್ಟಿಂಗ್ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮಾಧ್ಯಮದ ಮೂಲಕ ರಘು ಪಡುಕೋಟೆಯವರು ಒತ್ತಾಯಿಸಿದರು. ಹೋರಾಟಕ್ಕೆ ಜಯ ಸಿಗಲಿ.